ಕನ್ನಡ ಮೀಡಿಯಮಿನಿಂದ SSLC ಪಾಸ್ ಆಗಿ ಡೈರೆಕ್ಟಾಗಿ PUC ಸೈನ್ಸಿಗೆ ಹೋಗಬೇಕು ಅಂತ ಆಸೆ ಇದೆಯಾ? ಸೈನ್ಸ್ ಮಾಡಬೇಕೆಂಬ ಕನಸಿದೆಯಾ? ನೀವು 10th ಟಾಪರ್ ಆಗಿರ್ಬೋದು, ಆದರೆ PUCಯಲ್ಲಿ ಸಡನ್ಲಾಗಿ ಖಂಡಿತ ಸ್ಲೋ ಆಗ್ತೀರಾ. ಯಾಕೆಂದರೆ ನಿಮಗೆ ಚೆನ್ನಾಗಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇದ್ದು ಕಾನ್ಸೆಪ್ಟ್ ಗೊತ್ತಿರುತ್ತೆ, ಹಾಗಾಗಿ ನೀವು ಪಾಸ್ ಆಗಿದ್ದೀರಿ. ಆದರೆ ಇಂಗ್ಲೀಷ್ ಕೇಳಿದರೆ ಬ್ಲ್ಯಾಂಕ್ ಆಗ್ತೀರಾ. ನೀವು PUC ಸೈನ್ಸ್ ಜಾಯ್ನ್ ಆಗಲು ಬಯಸುವವರು ಆದರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಅದ್ಭುತವಾದಂತಹ ಸೊಲ್ಯೂಷನ್ ನಾನು ಕೊಡ್ತೀನಿ. ಈ ವಿಡಿಯೋ ನಿಮ್ಮ ಲೈಫನ್ನೇ ಚೇಂಜ್ ಮಾಡ್ಬೋದು. ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ಶ್ರದ್ಧಾಪೂರ್ವಕವಾಗಿ ನೋಡಿರಿ. 80% ವಿದ್ಯಾರ್ಥಿಗಳು ಫೈಲ್ ಆಗುವುದು ಸೈನ್ಸ್ನಲ್ಲಲ್ಲ. ಕನ್ಫ್ಯೂಷನಾ? ಹೌದು, ಸೈನ್ಸ್ನಲ್ಲಿ ಅಲ್ವೇ ಅಲ್ಲ. ಮತ್ತು ಯಾವುದರಲ್ಲಿ? ಇಂಗ್ಲೀಷ್ನಲ್ಲಿ. 10th ಟಾಪರ್ ಆಗಿರ್ತಾರೆ, 95% ಪ್ಲಸ್ ಮಾರ್ಕ್ಸ್ ತೊಗೊಂಡಿರ್ತಾರೆ. PUCಯಲ್ಲಿ ಬಂದಾಗ ಸೈಲೆಂಟ್ ಆಗಿರ್ತಾರೆ, ಜಸ್ಟ್ ಪಾಸು ಅಥವಾ ಕೆಲವರು ಫೇಲ್ ಆಗ್ತಾರೆ, ಕೆಲವರು ಫ್ರಸ್ಟ್ರೇಷನಿಗೂ ಕೂಡ ಒಳಗಾಗ್ತಾರೆ. ಯಾಕೆ ಗೊತ್ತು? ಟೀಚರ್ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ PUCಯಲ್ಲಿ, ನೀವು ತಲೆ ಆಡಿಸ್ತಾನೇ ಇರ್ತೀರಿ, ಆದರೆ ಏನು ಹೇಳಿದರು ಎಂಬುದೇ ತಿಳಿಯುವುದಿಲ್ಲ. ನೀವು ಒಂದು ಫಾರ್ಮುಲಾ ಬರೆಯುವಾಗ ಟೀಚರು 10 ಫಾರ್ಮುಲಾ ಮುಗಿಸಿರ್ತಾರೆ. ಇದರ ಅರ್ಥ ನೀವು ವೀಕ್ ಅಂತನಾ? ಖಂಡಿತ ಅಲ್ಲ, ನೀವು ವೀಕ್ ಅಲ್ಲ, ನೀವು ಪವರ್ಫುಲ್ ಸ್ಟೂಡೆಂಟ್ ಇದ್ದೀರಿ. ಆದರೆ ಇಲ್ಲಿ ಇರುವುದು ಏನು ಅಂತ ಹೇಳಿದರೆ ಲ್ಯಾಂಗ್ವೇಜ್ ಗ್ಯಾಪ್ ಇದೆ. ಲ್ಯಾಂಗ್ವೇಜ್ ಹಿಡಿತ ನಿಮಗೆ ಕಡಿಮೆ ಇದ್ದ ಕಾರಣ, ನಾವು ಕನ್ನಡ ಮೀಡಿಯಮಿಂದ ಬಂದಿದ್ದಲ್ವಾ, ಸಡನ್ಲಿ ಎಲ್ಲ ಇಂಗ್ಲೀಷಲ್ಲಿ ಆಗುವಾಗ ಕನ್ಫ್ಯೂಷನ್ ಕಾಮನ್ ಅಲ್ವಾ. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ರಾಕೆಟ್ ಸೈನ್ಸ್ ಕಲಿಬೇಕಾಗೇನಿಲ್ಲ. ಸಿಂಪಲ್ ಸಿಸ್ಟಮ್ ಹೇಳಿಕೊಡ್ತೀನಿ, ಒಂದು ಸ್ಮಾರ್ಟ್ ಟ್ರಿಕ್ಸ್ ಹೇಳಿಕೊಡ್ತೀನಿ. ಇದನ್ನು ಸರಿಯಾಗಿ ಉಪಯೋಗಿಸಿದ್ರೆ ನೀವೇ ಸೈನ್ಸ್ನಲ್ಲಿ 3 ತಿಂಗಳಲ್ಲಿ ಟೀಚ್ ಮಾಡ್ಬೋದು. ಸೈನ್ಸು ಮ್ಯಾಥ್ಸ್ ಎಲ್ಲ ಇಂಗ್ಲೀಷಲ್ಲಿ ಟೀಚ್ ಮಾಡ್ಬೋದು. ಯಾಕೆ ಗೊತ್ತಿದು? ಕಾನ್ಸೆಪ್ಟು ಒಂದೇ ಇರುತ್ತೆ, ಆದರೆ ಲ್ಯಾಂಗ್ವೇಜ್ ಮಾತ್ರ ಬೇರೆ ಇರುತ್ತೆ. ಮೊದಲು ಒಂದೊಂದು ಸಬ್ಜೆಕ್ಟ್ ಆಗಿ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಓಕೆ, ಮ್ಯಾಥ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಗಣಿತ ಅಂತೇಳಿ. ಮ್ಯಾಥ್ಸಲ್ಲಿ ಇಂಗ್ಲೀಷ್ ಕಡಿಮೆ ಇರುತ್ತೆ. ಒಂದು ಫಾರ್ಮುಲಾ ನೇಮ್ ಹೇಳ್ತೀನಿ, ಲೀನಿಯರ್ ಈಕ್ವೇಷನ್ಸು. ಕನ್ಫ್ಯೂಷನ್ ಆಗುತ್ತೆ, ಏನು ಫಾರ್ಮುಲಾ ಅಪ್ಪ ನಾನು ಕಲ್ತೇ ಇಲ್ಲ ಅಂತೇಳಿ. ಆದರೆ ರೇಖೀಯ ಸಮೀಕರಣಗಳು ಅಂತ ಕನ್ನಡದಲ್ಲಿ ಹೇಳಿದರೆ ಇದುವಾ ಅಂತ ಆಗತ್ತೆ, ಹೌದಲ್ವಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಫ್ ದ ಸಮ್ ಆಫ್ 2 ನಂಬರ್ ಈಸ್ 30 ಆ್ಯಂಡ್ ದೇರ್ ಡಿಫ್ರೆಂಟ್ ಈಸ್ 4, ವಾಟ್ ಈಸ್ ದ ಲಾರ್ಜ್ ನಂಬರ್? ಅರ್ಥನೇ ಆಗಿಲ್ಲ, ಬ್ಲ್ಯಾಂಕ್ ಆಗಿಬಿಟ್ಟಿದೆ ಮೈಂಡು. 2 ಸಂಖ್ಯೆಗಳ ಮೊತ್ತ 30 ಮತ್ತು ಅವುಗಳ ವ್ಯತ್ಯಾಸ 4 ಆಗಿದ್ದರೆ ದೊಡ್ಡ ಸಂಖ್ಯೆ ಯಾವುದು? ಇದೇನಾ ಅಂತ ಈಗ ಗೊತ್ತಾಗುತ್ತೆ. ಇನ್ನೊಂದು ಫಿಸಿಕ್ಸ್ ಇದು ಎಕ್ಸಾಂಪಲ್ ತೊಗೋತೀನಿ. ಮೀಡಿಯಮ್ ಇಂಗ್ಲೀಷ್ ಇರುತ್ತಿದ್ದರಲ್ಲಿ ಭೌತಶಾಸ್ತ್ರ ಅಂತ ಹೇಳ್ತೀವಿ. ಒಂದು ಫಾರ್ಮುಲಾ ನೇಮ್ ಹೇಳ್ತೀನಿ, ನ್ಯೂಟನ್ ಸೆಕೆಂಡ್ ಲಾ. ದ ಫೋರ್ಸ್ ಈಸ್ ಈಕ್ವಲ್ ಟು ಮ್ಯಾಸ್ ಇಂಟು ಆಕ್ಸಲರೇಷನ್. ಕನ್ಫ್ಯೂಷನ್ ಆಯಿತು. ಬಲ ಸಮ ಧ್ರುವರಾಶಿ ಗುಣಿಸು ವೇಗವರ್ಧನೆ. ಇದೇ ನನಗೆ ಗೊತ್ತಲ್ವಾ ಅಂತ ಆಗತ್ತೆ. ಇನ್ನೊಂದು ಕಾನ್ಸೆಪ್ಟ್ ಇದು ಹೆಸರು ಹೇಳ್ತೀನಿ, ವೆಲಾಸಿಟಿ. ಕನ್ಫ್ಯೂಷನ್ ಆಯಿತು. ವೇಗ ಎಂಬ ಕಾನ್ಸೆಪ್ಟ್ ಇದು ನೇಮ್ ಹೇಳಿದರೆ ಇದು ಅರ್ಥ ಇದೆ. ವೆಲಾಸಿಟಿ ಈಸ್ ಸ್ಪೀಡ್ ವಿತ್ ಡಿರೆಕ್ಷನ್ ಅಂತ ಹೇಳಿದರೆ ಕನ್ಫ್ಯೂಷನು. ವೇಗ ಸಮ ದಿಕ್ಕು ಹೊಂದಿದ ವೇಗ ಅಂತ ಹೇಳಿದರೆ ಈಸಿ. ಕಾನ್ಸೆಪ್ಟ್ ಒಂದೇ, ಲ್ಯಾಂಗ್ವೇಜ್ ಆಗಿರುತ್ತೆ ಇಲ್ಲಿ ಪ್ರಾಬ್ಲಮ್ ಇರೋದು. ಒಂದು ಕೆಮಿಸ್ಟ್ರಿದು ಎಕ್ಸಾಂಪಲ್ ಯೂಸ್ ಮಾಡ್ತಾನೆ. ಒಂದು ರಿಯಾಕ್ಷನ್ ನೇಮ್ ಹೇಳ್ತೀನಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಕನ್ಫ್ಯೂಷನ್. ತಟಸ್ಥೀಕರಣ ಅಥವಾ ಕ್ರಿಯೆ ಅಥವಾ ಏನು ನಿಷ್ಪ್ರಭಾವ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಸಿಂಪಲ್. ಒಂದು ಎಕ್ಸಾಂಪಲ್, ಆಸಿಡ್ ರಿಯಾಕ್ಟ್ಸ್ ವಿತ್ ದ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಆಮ್ಲ ಮತ್ತು ಕ್ಷಾರ ಪ್ರತಿಕ್ರಿಯೆಗೊಂಡು ಉಪ್ಪು ಮತ್ತು ನೀರನ್ನು ಉತ್ಪತ್ತಿಯಾಗುತ್ತೆ. ಸಿಂಪಲ್. ಕಾನ್ಸೆಪ್ಟ್ ಹೇಳಿಕೊಡ್ತೀನಿ. ಸ್ಟೇಟ್ ಆಫ್ ಮ್ಯಾಟರ್. ಕನ್ಫ್ಯೂಷನ್ ಆಗಿತ್ತು, ಪದಾರ್ಥದ ಸ್ಥಿತಿಗಳು ಅಥವಾ ವಸ್ತುವಿನ ಸ್ಥಿತಿಗಳು. ಇದು ಕಲ್ತಿದ್ದೀನಿ. ಮ್ಯಾಟರ್ ಎಕ್ಸಿಸ್ಟ್ ಇನ್ ದ 3 states: ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಪದಾರ್ಥವು 3 ಸ್ಥಿತಿಗಳಲ್ಲಿ ಇರುತ್ತದೆ: ಘನ, ದ್ರವ, ವಾಯು. ವೆರಿ ಸಿಂಪಲ್. ಇನ್ನು ಬಯೋಲಜಿ ವಿಷಯಕ್ಕೆ ಮಾತಾಡೋದಾದರೆ ಮ್ಯಾಕ್ಸಿಮಮ್ ಇಂಗ್ಲೀಷ್ ಇರುತ್ತೆ ಬಯೋಲಜಿಯಲ್ಲಿ. ಒಂದು ಕಾನ್ಸೆಪ್ಟ್ ನೇಮ್ ಹೇಳ್ತೀನಿ, ಫೋಟೋಸಿಂಥಸಿಸ್ ಅಂತ ಹೇಳುವಾಗ ಕನ್ಫ್ಯೂಷನ್ ಆಗುತ್ತೆ. ಪ್ರಕಾಶ ಸಂಶ್ಲೇಷಣೆ ಅಥವಾ ದ್ಯುತಿ ಸಂಶ್ಲೇಷಣೆ ಅಂತ ಹೇಳುವಾಗ ಇದು ವೆರಿ ಸಿಂಪಲ್ ಅಂತ ಹೇಳ್ತೀರಿ. ಫೋಟೋಸಿಂಥಸಿಸ್ ಇಸ್ ದ ಪ್ರೊಸೆಸ್ ಬೈ ವಿಚ್ ಪ್ಲಾಂಟ್ ಮೇಕ್ಸ್ ಫುಡ್. ಕನ್ಫ್ಯೂಷನು. ಸಸ್ಯಗಳು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಅಂತ ಹೇಳುವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೆಲ್ ಅಂತ ಹೇಳಿದರೆ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಕೋಶ ಅಂತ ಕಾನ್ಸೆಪ್ಟ್ ನೇಮ್ ಹೇಳಿದರೆ ಸಿಂಪಲ್ ಆಗಿಬಿಡುತ್ತೆ. ಸೆಲ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್. ಕೋಶವು ಜೀವನದ ಮೂಲ ಘಟಕ. ಸೊ ಇದಾಗಿರುತ್ತೆ ರಿಯಾಲಿಟಿ. ಇದಕ್ಕೆ ಏನಪ್ಪ ಐಡಿಯಾ, ಇದನ್ನು ಹೆಂಗೆ ಕಲಿಯೋದು? ಸಿಂಪಲ್. ಒಂದು ಟ್ರಿಕ್ಸ್ ಹೇಳಿಕೊಡ್ತೀನಿ, 666 ಅಂತೇಳಿ. ಅಂದರೆ 6 ವರ್ಡ್ಸ್ಗಳು, ಡೈಲಿ 6 ವರ್ಡ್ಸ್ಗಳು ಬರೆಯಿರಿ. ಇಂಗ್ಲೀಷಿದು 6 ಸೆಂಟೆನ್ಸ್ ಬರೆಯಿರಿ, 6 ಆನ್ಸರ್ ಬರೆಯೋಕ್ಕೆ ಪ್ರಯತ್ನ ಮಾಡಿ ಡೈಲಿ. 30 ದಿನದಲ್ಲಿ ಬಿಗ್ ಇಂಪ್ರೂವ್ಮೆಂಟ್ ಆಗುತ್ತೆ. 180 ವರ್ಡ್ಸ್ಗಳಾಗತ್ತೆ. ಈಗ ಎಕ್ಸಾಂಪಲ್ ನೋಡಿರಿ, ಫೋರ್ಸ್ ಅಂತ ಹೇಳಿರ್ತೀವಿ.
ನಾವು ಸೈನ್ಸಲ್ಲಿ ಬಲ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಸೆಲ್ ಅಂತ ಹೇಳ್ತೀವಿ ಕೋಶ, ಎನರ್ಜಿ ಅಂತ ಇರುತ್ತೆ ಶಕ್ತಿ, ಆ್ಯಸಿಡ್ ಅಂತ ಇರುತ್ತೆ ಆಮ್ಲ. ಮಾರ್ನಿಂಗ್ ನೈಟು ಪ್ರಯತ್ನ ಮಾಡಿ, 3 ಮಂತ್ ಸಾಕಾಗುತ್ತೆ. ಕ್ಲಾಸಿಗಿಂತ ಮೊದಲೇ ಫಾರ್ಮುಲಾ, ಕಾನ್ಸೆಪ್ಟು, ನೇಮು, ವರ್ಡ್ಸ್ ಇದನ್ನೆಲ್ಲವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಸೇಮ್ ಕನ್ನಡ ಬುಕ್ಸು, ಯಾವುದು ಬಯಾಲಜಿ ಇದೆ ಬಯಾಲಜಿ ಕನ್ನಡ ಬುಕ್ ಖರೀದಿ ಮಾಡಿರಿ, ಬಹಳ ಯೂಸ್ಫುಲ್ ಆಗುತ್ತೆ. ಸೈನ್ಸ್ ಇಂಗ್ಲೀಷ್ ಟು ಕನ್ನಡ ಡಿಕ್ಷನರಿ ಇರುತ್ತೆ, ಅದು ಖರೀದಿ ಮಾಡಿ. ಶಬ್ದಕೋಶ ಡಿಕ್ಷನರಿ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ. ಅದೆಲ್ಲ ಮೊಬೈಲ್ ಯೂಸ್ ಮಾಡೋದಾದರೆ ಮೊಬೈಲ್ ಯೂಸ್ ಮಾಡದಿರೋದು ಬೆಸ್ಟ್ ಇರುತ್ತೆ. ಯೂಸ್ ಮಾಡೋದಾದರೆ AI ಯೂಸ್ ಮಾಡಿಕೊಳ್ಳ್ರಿ. ಎಕ್ಸಾಂಪಲ್ ChatGPT, ಜೆಮಿನಿ, ಅದೇ ರೀತಿ ಕ್ಲೌಡ್ ಅಂತ ಭಾಳಷ್ಟು AI ಇದೆ, ಅದು ಯೂಸ್ ಮಾಡಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಫಾರ್ಮುಲಾ ಅರ್ಥ ಮಾಡ್ಕೊಳ್ರಿ. ಆದರೆ ಆನ್ಸರ್ ಬರೆದು ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದರೆ, ಈಗ ಮೆಜಾರಿಟಿ ಸ್ಟೂಡೆಂಟ್ ಇಂಗ್ಲೀಷ್ ಮೀಡಿಯಂ ಬ್ಯಾಕ್ಗ್ರೌಂಡ್ ಇರ್ತಾರೆ. ಅವರು ಆಲ್ರೆಡಿ 1ನೇ ತರಗತಿಯಿಂದನೇ ಹಿಡಿದು ಇಂಗ್ಲೀಷಲ್ಲಿ ಬರೆದು ಪ್ರಾಕ್ಟೀಸ್ ಆಗಿ ಅವರಿಗೆ ಸಿಂಪಲ್ ಆಗಿಬಿಡುತ್ತೆ. ನಿಮಗಿಂತ ಅವರು ಬ್ರಿಲಿಯಂಟ್ ಇರಲ್ಲ, ನೀವೇ ಬ್ರಿಲಿಯಂಟ್ ಇರ್ತೀರಿ. ಆದರೆ ನಿಮ್ಮ ಪ್ರಾಬ್ಲಮ್ಸ್ ಏನು ಅಂತ ಹೇಳಿದರೆ, ನಾವು ಫಾಸ್ಟಾಗಿ ನಾವು ಕನ್ನಡದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ದೀವಲ್ಲ, ಹಾಗಾಗಿ ಇಲ್ಲಿ ಆನ್ಸರ್ ಬರೆದು ಪ್ರಾಕ್ಟೀಸ್ ಮಾಡಿ. 3 ಮಂತ್ ಸಾಕ್ರಿ. ಒಂದು ಸಣ್ಣ ಸಮಸ್ಯೆಗಳನ್ನು ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಕನಸುಗಳನ್ನು ನುಚ್ಚು ನೂರು ಮಾಡಬೇಕಾ? ಸೈನ್ಸ್ ತಗೋಬೇಕು ಅಂತ ಹೇಳಿ ನಿಮ್ಮ ಕನಸುಗಳಿರ್ತಲ್ಲ, ಅದನ್ನು ಖಂಡಿತವಾಗಿಯೂ ನನಸು ಮಾಡೋಕ್ಕೆ ಏನು ಬೇಕಾಗತ್ತೆ? ಒಂದು ಚಾಲೆಂಜ್ ಆಗಿ ತಗೋರಿ. 3 ತಿಂಗಳು ನಿಮ್ಮ ಜೀವನದ ಕನಸನ್ನು ನನಸು ಮಾಡುತ್ತೆ ಅಂತೇಳಿ ಕಷ್ಟಪಡೋಕ್ಕಾಗಲ್ವಾ? ಆ್ಯಕ್ಚುಲಿ ಲ್ಯಾಂಗ್ವೇಜ್ ಏನಿರುತ್ತೆ ಒಂದು ಬ್ಯಾರಿಯರೇ ಅಲ್ಲ, ಅದೊಂದು ಬ್ರಿಡ್ಜು. ಅದನ್ನು ದಾಟಬೇಕಾ ಬೇಡವಾ ಅಂತ ಹೇಳಿ ನೀವಲ್ವಾ ಡಿಸೈಡ್ ಮಾಡಬೇಕಾಗಿದ್ದು. ಸೈನ್ಸ್ ಮಾಡಬೇಕೆಂಬ ಆಸೆ ಇರುವ ನಿಮ್ಮ ಯಾರಾದರೂ ವಿದ್ಯಾರ್ಥಿ ಇದ್ದರೆ ಈ ವಿಡಿಯೋ ಶೇರ್ ಮಾಡಿರಿ. ಒಂದು ಸ್ಟೂಡೆಂಟ್ ಇದು ಲೈಫ್ ಚೇಂಜ್ ಆಗ್ಬೋದು. ಇವತ್ತಿನಿಂದನೇ ನೀವು ಏನು ಆಸೆ ಇಟ್ಟಿದ್ದೀರಾ ಆ ಆಸೆಯನ್ನು ಈಡೇರಿಸೋಕ್ಕೆ ಪ್ರಯತ್ನ ಮಾಡಿ. ಖಂಡಿತವಾಗಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಹಾಗೆಯೇ ಮುಂದೆ ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ಸಹಾಯ ಬೇಕು, ಅದರ ಖಂಡಿತವಾಗಿಯೂ ಕಮೆಂಟ್ ಮಾಡಿರಿ. ಆ ಥರ ವಿಡಿಯೋ ಮಾಡಿ ಕೊಡ್ತೀನಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್.